ನಮಸ್ಕಾರ. ದಿಕ್ಸೂಚಿ ವಿಶೇಷ ಸ್ಟೋರಿಗೆ ಸ್ವಾಗತ. ನಟ ದರ್ಶನ್ ರೇಣುಕಾಸ್ವಾಮಿ ಪ್ರಕರಣದಿಂದ ಸ್ವಲ್ಪ ರಿಲೀಫ್ ಪಡೆದಿದ್ದು ಡೆವಿಲ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಜೊತೆಗೆ ದೇವಸ್ಥಾನಗಳಿಗೂ ಭೇಟಿ ನೀಡುತ್ತಿದ್ದಾರೆ. ಇದೀಗ ಅವರು ಕೇರಳದ ಕಣ್ಣೂರಿನಲ್ಲಿರುವ ಪುರಾಣ ಪ್ರಸಿದ್ಧ ಮಡಾಯಿ ಶ್ರೀ ತಿರುವಕ್ಕಾಟು ಕಾವು ಭಗವತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ದರ್ಶನ್ ಈ ಕ್ಷೇತ್ರಕ್ಕೆ ಭೇಟಿ ನೀಡಿರುವ ಬಗ್ಗೆ ದೊಡ್ಡ ಮಟ್ಟಿನ ಸುದ್ದಿಯಾಗುತ್ತಿದೆ. ಇದಕ್ಕೆ ಕಾರಣ ಈ ಕ್ಷೇತ್ರದ ಮಹಿಮೆ. ಅಂದಹಾಗೆ ನೀವಿನ್ನೂ ನಮ್ಮ ದಿಕ್ಸೂಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ಕ್ಷೇತ್ರಕ್ಕೆ ಗಣ್ಯರು, ರಾಜಕೀಯ ರಂಗದವರು ಭೇಟಿ ನೀಡೋದು ಶತ್ರು ಸಂಹಾರಕ್ಕಾಗಿ. ಇಲ್ಲಿ ಶತ್ರು ಕಾಟದಿಂದ ಮುಕ್ತಿ ಪಡೆಯಲು ಶತ್ರು ಸಂಹಾರ ಪೂಜೆ ಮಾಡಲಾಗುತ್ತದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಮಗ ಹಾಗೂ ನಟ ಧನ್ವೀರ್ ಜೊತೆ ಇಲ್ಲಿಗೆ ಭೇಟಿ ನೀಡಿರೋದು ಕುತೂಹಲ ಹುಟ್ಟಿಸಿದೆ. ದರ್ಶನ್ ಶತ್ರು ಸಂಹಾರ ಪೂಜೆ ಮಾಡಿದ್ರಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಅಂದಹಾಗೆ ದೇವಾಲಯವು ಮಲಬಾರ್ನ ಪ್ರಮುಖ ಭದ್ರಕಾಳಿ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಕಣ್ಣೂರು ಜಿಲ್ಲೆಯ ಪಯ್ಯನ್ನೂರು ರೈಲ್ವೆ ನಿಲ್ದಾಣದ ಬಳಿ ಇದೆ. ದೇವಿಯನ್ನ ತಿರುವರ್ಕಾಡು ಭಗವತಿ ಎಂದೂ ಕರೆಯುತ್ತಾರೆ. ಮಾಟ ಮಂತ್ರದ ಪರಿಣಾಮಗಳನ್ನು ತೆಗೆದುಹಾಕಲು ಜನರು ಮುಖ್ಯವಾಗಿ ಕಾಳಿಯನ್ನ ಪೂಜಿಸುತ್ತಾರೆ. ಇತರ ಭಗವತಿ ದೇವಾಲಯಗಳಿಗಿಂತ ಭಿನ್ನವಾಗಿ ಈ ದೇವಾಲಯದಲ್ಲಿ ಮಾಂಸವನ್ನ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ದೇವಾಲಯವು ಬಹಳ ಪ್ರಾಚೀನವಾದುದು ಮತ್ತು ಕನಿಷ್ಠ 1000 ವರ್ಷಗಳಷ್ಟು ಹಳೆಯದು ಎಂದು ಇತಿಹಾಸಕಾರರು ನಂಬುತ್ತಾರೆ. ಈ ದೇವಿಯನ್ನ ಧರುಕ ಎಂಬ ಅಸುರನನ್ನ ಕೊಲ್ಲಲು ಶಿವನು ಸೃಷ್ಟಿಸಿದನು ಮತ್ತು ಸಪ್ತಮಾತೃಕರೊಂದಿಗೆ ಅಸುರನನ್ನ ಕೊಂದ ನಂತರ ಈ ದೇವಿಯು ಆ ಸ್ಥಳದಲ್ಲಿಯೇ ಇರಲು ಬಯಸಿದ್ದಳು ಎಂಬ ನಂಬಿಕೆ ಇದೆ. ಶಿವನು ಅವಳ ಆಸೆಯನ್ನ ಈಡೇರಿಸಿದನು ಎಂಬ ಕಥೆಯೂ ಇದೆ. ಇದಾಗಿತ್ತು ದಿಕ್ಸೂಚಿ ಸ್ಪೆಷಲ್ ಸ್ಟೋರಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.